ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಪ್ರಿಯ ಸ್ನೇಹಿತರೆ, ನಮ್ಮ ಸೈನಿಕರ ಮೈಸೂರಿನಲ್ಲಿ ಹಾಸನ ರ್ಯಾಲಿಗೆ ಇವತ್ತು ಹಾಕೊಂಡಿರೋ ಕ್ಯಾಂಪು ತುಂಬ ಸಕ್ಸಸ್ಫುಲ್ ಆಗಿ ನಡೀತಿದೆ ಅನ್ನೋದಕ್ಕೆ ಉದಾಹರಣೆಯಾಗಿರುವಂಥದ್ದು ನಮ್ಮ ಈ ಸ್ಟೇಜ್ ಮೇಲೆ ಕೂತಿರುವಂಥ ಹುಲಿಗಳು. ಈ ಹುಲಿಗಳಿಗೆ ನಿಮ್ಮೆಲ್ಲರ ಒಂದು ಚಪ್ಪಾಳೆ. ಯಾವಾಗಲೂ ನಾವು ಹೇಳ್ತೀವಿ, ಸಾಧನೆ ಅನ್ನೋದು ಸೋಂಬೇರಿಗಳ ಸತ್ತಲ್ಲ, ಸಾಧನೆ ಅನ್ನೋದು ಸೋಂಬೇರಿಗಳ ಸತ್ತಲ್ಲ, ಅದು ಪರಿಶ್ರಮದ ಸೊತ್ತು. ಇವತ್ತು ಈ ಸ್ಥಾನದಲ್ಲಿ ಕೂತಿದ್ದಾರೆ ಅಂದರೆ ಅದು ಅವರ ಪರಿಶ್ರಮ, ಅವರ ಛಲ, ಚಾಲೆಂಜ್. ನಾನು ಈ ಸರಿ ರ್ಯಾಲಿ ಹೊಡಿಲೇಬೇಕು ಅನ್ನೋ ನಿರ್ಧಾರ, ಕಟ್ಟಿಟ್ಟ ಬುದ್ಧಿ, ಅವ್ರ ಮೈಂಡ್ ಸೆಟ್. ನಿಮ್ಗೆ ಈಗಾಗಲೇ ನೆನ್ನೆ ನಡೆದಂಥ ಪ್ರೋಗ್ರಾಮಲ್ಲಿ ಮೈಂಡ್ ಸೆಟ್ ಬಗ್ಗೆ ಹೇಳ್ಕೊಟ್ಟಿದೆ. ಆ ಮೈಂಡ್ ಸೆಟ್ ಯಾವ ಥರ ವರ್ಕ್ ಆಗಬೇಕು ಅಂತೇಳಿ ಆ ಛಲ ಇರಬೇಕಿತ್ತು. ಆ ಛಲದಿಂದ ಈ ಮಕ್ಕಳು ಇವತ್ತು ಸೆಲೆಕ್ಟಾಗಿ ನಿಮ್ಮ ಮುಂದೆ ಕೂತಿದ್ದಾರೆ. ನೀವು ಕೆಳಗಡೆ ಕೂತಿದ್ದೀರಾ, ಇವ್ರು ಮೇಲ್ಗಡೆ ಕೂತಿದ್ದಾರೆ. ನಾಳೆ ದಿನ ಈ ಸ್ಥಾನದಲ್ಲಿ ನೀವೆಲ್ಲರೂ ಕೂರಬೇಕು ಅನ್ನೋದು ನನ್ನ ಆಸೆ. ಎಲ್ಲರೂ ಕೂರ್ತೀರಾ? ಶ್ಯೂರ್? ಎಲ್ಲರೂ ಕೂರ್ತೀರಾ? ಪಕ್ಕವಾದ? ನೋಡೋಣ ಜೋಶ್ ಆಗಿದ್ರೆ ಪಕ್ಕ ಜೋಶ. ಎಲ್ಲ ಸೆಲೆಕ್ಟ್ ಆಗಿ ಆಗ್ತೀರಾ? ಇಷ್ಟೇ ಜೋಶ್. ಎಲ್ಲ ಸೆಲೆಕ್ಟ್ ಆಗ್ತೀರಾ? ಸೆಲೆಕ್ಟ್ ಆಗ್ತೀರಾ? ಗುಡ್. ಈ ಜೋಶ್ ನನಗೆ ನಾಳೆ ಇಲ್ಲಿ ಬರಬೇಕು. ಇಲ್ಲಿ ಕೂತಿರೋ ಎಲ್ಲ ಇಲ್ಲಿ ಬಂದು ಕೂತ್ಕೋಬೇಕು. ಓಕೆನಾ? ಓಕೆ. ನಾನು ನಮ್ಮ ಸೈನಿಕ ಅಕಾಡೆಮಿ ಮೈಸೂರು ವತಿಯಿಂದ ತಾಯಿ ಚಾಮುಂಡೇಶ್ವರಿ, ತಾಯಿ ಭಾರತಾಂಬೆ, ಎಲ್ಲ ಭಗವಂತನ ಹತ್ರ ಕೇಳ್ಕೊಳ್ತೀನಿ, ಇವತ್ತು ಈ ಸಾಧಕರುಗಳಿಗೆ ನಮ್ಮ ಎಲ್ಲರ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳು. ಈ ಮಕ್ಕಳುಗಳು 3 ತಿಂಗಳು, 6 ತಿಂಗಳು, 1 ವರ್ಷ ಕೊರೋನಾದಿಂದಾಗಿ 2 ವರ್ಷದಿಂದ ತುಂಬಾ ಪರಿಶ್ರಮ ಪಡ್ತಾಯಿದ್ರು. ದಿನ ರಾತ್ರಿ ಬೇವ್ರು ಇಳಿಸ್ತಾಯಿದ್ರು, ನಿದ್ದೆಗೆಡ್ತಾಯಿದ್ರು. ನಾನು ಗೆಲ್ಲಲೇಬೇಕನ್ನೋ ಹುಚ್ಚು ಆ ಹುಚ್ಚಿಂದನೇ ಇವತ್ತು ಗೆದ್ದು ಮುಂದೆ ಕೂತಿದ್ದಾರೆ. ಇನ್ನು ಉಳಿದಂಥ ರಿಟರ್ನ್ ಎಕ್ಸಾಮ್, ಲಿಖಿತ ಪರೀಕ್ಷೆ, ಅದೊಂದು ಚಾಲೆಂಜ್ ಉಳ್ಕೊಳ್ಳುತ್ತೆ. ಇನ್ನು 2 ತಿಂಗಳಲ್ಲಿ ನಾಳೆ ಇವ್ರದ್ದು ಮೆಡಿಕಲ್ ಇರ್ತದೆ. ಇವತ್ತು ಫಿಸಿಕಲ್ ಮತ್ತು PhD ಕಂಪ್ಲೀಟ್ ಆಗಿದೆ. ನಾಳೆ ಮೆಡಿಕಲ್ ಇರ್ತದೆ. ಮೆಡಿಕಲ್ ಪಾಸ್ ಆದ ನಂತರ ರಿಟರ್ನ್ ಎಕ್ಸಾಮ್ 2 ತಿಂಗಳಲ್ಲಿ ಆಗುತ್ತೆ. ಮೆಡಿಕಲ್ ಕೂಡ ಈ ಎಲ್ಲ ಮಕ್ಕಳು ಕೂಡ ಯಾವುದೇ ಕುಂದುಕೊರತೆ ಇಲ್ಲದಂತೆ ಕಂಪ್ಲೀಟ್ ಸೆಲೆಕ್ಟ್ ಆಗಲಿ ಅಂತ ನಾನು ಆ ಭಗವಂತನ ಹತ್ರ ಕೇಳ್ಕೊಳ್ತೇನೆ. ಮೆಡಿಕಲ್ ಪಾಸ್ ಆದ ನಂತರ ಉಳಿದ 2 ತಿಂಗಳಲ್ಲಿ ರಿಟರ್ನ್ ಎಕ್ಸಾಮ್ನನ್ನು ಕೂಡ ಅದೇ ಥರ ತಯಾರು ಮಾಡ್ತೀವಿ ನಾವು. ಇವ್ರಿಗೆ ಯಾವುದೇ ಭಯ ಇರಬಾರ್ದು. ಆ ಪೇಪರ್ ಬಂತಂದರೆ ಆ ಕ್ವಶ್ಚನ್ ಪೇಪರ್ ನೋಡ್ತಿದ್ದೀನಿ ಅನ್ಕೋಬೇಕು, ಇದು ನನಗೆ ಗೊತ್ತು, ಇದು ನನಗೆ ಗೊತ್ತು, ಇದು ನನಗೆ ಗೊತ್ತು. 1 ಗಂಟೆ ಪೇಪರ್ನ ಅರ್ಧ ಗಂಟೆಲ್ಲೇ ಮುಗಿಸೋಗ್ಬೇಕು, ಟಿಕ್ ಮಾಡೋಗ್ಬೇಕು. ಆ ಥರ ನಾವು ನಮ್ಮ ಸ್ಯಾಮಲ್ಲಿ ತಯಾರು ಮಾಡ್ತೀವಿ. ಇದು ನಮ್ಮ ಚಾಲೆಂಜ್. ಮತ್ತೊಮ್ಮೆ ಮಗದೊಮ್ಮೆ ಈ ಸ್ಟೇಜಲ್ಲಿ ಕೂತಿರುವಂಥ ಎಲ್ಲ ಮಕ್ಕಳುಗಳಿಗೂ ಎಲ್ಲ ಅಭ್ಯರ್ಥಿಗಳಿಗೂ ಎಲ್ಲ ಫ್ಯೂಚರ್ ಸೋಲ್ಜರ್ಸ್ಗಳಿಗೆ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳು. ಹಾಗಾದರೆ ಎಲ್ಲರ ಹತ್ರನೂ ತನ್ನ ಫೀಡ್ಬ್ಯಾಕ್ ತಗೊಳ್ಳೋಕ್ಕಾಗಲ್ಲ. ಅವ್ರು ವಾಲಂಟಿಯರ್ ಆಗಿ ತನ್ನ ಅನಿಸಿಕೆಗಳನ್ನ ಒಂದಿಷ್ಟು ಮಾತುಗಳನ್ನ ನಿಮ್ಮ ಧೈರ್ಯ ತುಂಬಲಿಗೋಸ್ಕರ ನಾಳೆ ನಿಮ್ಮ ರ್ಯಾಲಿಗೆ ಯಾವ ಥರ ಪ್ರಿಪ್ರೇಷನ್ ಆಗಬೇಕು ಅನ್ನೋ ಉದ್ದೇಶದಿಂದ ಅವರ ಅನಿಸಿಕೆಗಳನ್ನ ಹಂಚ್ಕೊಳ್ಳಿ, ಅನುಭವನ ಹಂಚ್ಕೊಳ್ಳಿ. ಜೊತೆಗೆ ಈ ಥರ ಕ್ಯಾಂಪ್ ನಡೆಸ್ತಾ ಇರೋದ್ರಿಂದ ಅವ್ರಿಗೇನು ಉಪಯೋಗ ಆಗ್ತು, ನಮ್ಮ ಸ್ಯಾಮ್ಗಳು ಕೊಡೋಂಥ ತರಬೇತಿ, ನಮ್ಮ ಸ್ಯಾಮ್ಗಳು ಕೊಡೋಂಥ ಮೋಟಿವೇಶನ್ಸ್ ಇವ್ರಿಗೆ ಎಷ್ಟು ಯೂಸ್ಫುಲ್ ಆಗ್ತು ಅದನ್ನು ಕೂಡ ಇವ್ರ ಹತ್ರ ತಿಳ್ಕೊಳ್ಳೋಣ. ಗುಡ್ ಈವ್ನಿಂಗ್ ಎಲ್ಲರಿಗೂ. ನನ್ನ ಹೆಸರು ಸೂರ್ಯ ಅಂತ, ಬ್ಯಾಂಗ್ಳೂರಿಂದ ಬಂದಿರೋದು. ನೀವು ಎಲ್ಲರೂ ಕೇಳ್ತಾ ಇದ್ದೀರಾ ತುಂಬ ದಿನದಿಂದ ಹೆಂಗೆ ಓಡೋದು, ಏನು ಮಾಡೋದು, ಹೆಂಗಿರ್ತದೆ, ತುಂಬ ಕಷ್ಟ ಅಂತ. ಎಲ್ಲ ಕಷ್ಟನೇ ಇರೋದು, ಓಡಬೇಕು. ಎಲ್ಲ ಪ್ರಾಕ್ಟೀಸ್ ಮಾಡಿದ್ರೇ ಎಲ್ಲ ಆಗುತ್ತೆ. ಪ್ರಾಕ್ಟೀಸ್ ಇಲ್ದಿರ ಯಾರೂ ಓಡೋಕ್ಕಾಗಲ್ಲ. ನಾವು ಕಷ್ಟಪಟ್ಟು ಡೇ ಆ್ಯಂಡ್ ನೈಟ್ ಪ್ರಾಕ್ಟೀಸ್ ಮಾಡಿನೇ ಎಲ್ಲ ಇವಾಗ ಫಸ್ಟ್ ಬ್ಯಾಚ್ ಕೊಟ್ಟಿರೋದು. ಅದನ್ನ ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡಿಲ್ದಿರ ಓಡೋಕ್ಕಾಗತ್ತಾ ಅಂತ ಯಾರ ಕೈಯಲ್ಲೂ ಓಡೋಕ್ಕಾಗಲ್ಲ. ಅದು ಯಾರೇ ಇರಲಿ, ದೊಡ್ಡವರಿರಲಿ ಚಿಕ್ಕವರಿರಲಿ, ಎಲ್ಲರಿಗೂ ಅಷ್ಟೇ.
ನೀವು ಓಡೋಗಿ ಎಲ್ಲರೂ ಏನು ಮಾಡ್ತಾರೆ, ತುಂಬ ಜನ ಓಡೋಕ್ಕೆ ಮುಂಚೆ 100 ಮೀಟರ್ಸು ಎತ್ತಿದ ತಕ್ಷಣ ಸ್ಪ್ರಿಂಟ್ ಓಡ್ತಾರೆ. ಅದು ತಪ್ಪು. ಸ್ಪ್ರಿಂಟ್ ಓಡಬಾರ್ದು. ನೀವು ಸ್ಟಾರ್ಟಿಂಗ್ ಎಷ್ಟು ಸ್ಪೀಡು ನೀವು ಅದೇ ಥರ ಮೇಂಟೈನ್ ಮಾಡ್ತೀರೋ ಲಾಸ್ಟ್ವರೆಗೂ ಅದೇ ಸ್ಪೀಡಲ್ಲಿ ಇರಬೇಕು. ನೀವು ಅದನ್ನು ಬಿಟ್ಟು 100 ಮೀಟರ್ಸ್ ಸ್ಪ್ರಿಂಟ್ ಹೊಡೆಯೋದು, 100 ಮೀಟರ್ಸ್ ಓವರ್ಟೇಕ್ ಮಾಡಬೇಕು ಮುಂದೆ ಇರೋರನ್ನ ಅಂತ ನೀವು ಆಮೇಲೆ 100 ಮೀಟರ್ಸು 200 ಮೀಟರ್ಸ್ ಸ್ಪ್ರಿಂಟ್ ಹೊಡೆದ್ರೆ ಮತ್ತೆ ಇದು 2ನೇ ರೌಂಡ್ಗೆ 3ನೇ ರೌಂಡ್ಗೆಲ್ಲ ಸ್ಟಾಪ್ ಆಗಿಬಿಡ್ತೀರಾ. ಅದು ಆ ಥರ ಆಗಬಾರ್ದು. ನೀವು ಎಲ್ಲರೂ ಸ್ಲೋವಾಗಿ ಓಡಿ, ಆರಾಮಾಗಿ ಓಡಿ. ಮುಂದೆ ಇರೋರನ್ನ ತಲ್ಲೋದು, ಹಿಂದೆ ಇರೋರನ್ನ ತಲ್ಲೋದು, ನೀನು ಯಾಕೆ ಬರ್ತಾ ಇದೆಯಾ, ನಾನು ಯಾಕೆ ಬರ್ತಾ ಇದ್ದೀನಿ ಅಂತ ತಲ್ಲೋದಲ್ಲ. ಆ ಥರ ಯಾರು ಇರಬಾರ್ದು. ಯಾರು ಆ ಥರ ಹೋಗ್ಬಾರ್ದು. ನೀವು ಪಾಟಿಗೆ ನೀವು ಓಡಿ, ಅವ್ರ ಪಾಟಿಗೆ ಅವ್ರು ಓಡ್ತಾರೆ. ನೀವು 400 ನೀವು 4 ರೌಂಡ್ ಕಂಪ್ಲೀಟ್ ಮಾಡಬೇಕಂತಂದರೆ ನೀವು ಒಂದೇ ಸ್ಪೀಡಲ್ಲಿ ಓಡಬೇಕು. ಒಂದೇ ಸ್ಪೀಡಲ್ಲಿ ಓಡಿದ್ರೆ ಮಾತ್ರನೇ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ. ಅದು ಇಲ್ದಿರ ನೀವು ಸ್ಪ್ರಿಂಟೆಲ್ಲ ಓಡಿದ್ರೆ ಅದಾಗಲ್ಲ. ಟೈಮಿಂಗ್ಸ್ ಬಂದುಬಿಟ್ಟು 5:30 ಕೊಡ್ತಾರೆ ಫಸ್ಟ್ ಬ್ಯಾಚ್ಗೆ, ಸೆಕೆಂಡ್ ಬ್ಯಾಚ್ಗೆ 5:45 ಕೊಡ್ತಾರೆ. 5:30 ಒಳಗಡೆ ಕಂಪ್ಲೀಟ್ ಮಾಡಿದ್ರೆ ಎಕ್ಸಲೆಂಟ್ ಬರ್ತೀರಾ. 5:45 ಒಳಗಡೆ ಮಾಡಿದ್ರೆ ಗ್ರೂಪ್ 2. 5:30 ಒಳಗಡೆ ಕಂಪ್ಲೀಟ್ ಮಾಡಿದ್ರೆ 60 ಮಾರ್ಕ್ಸ್ ಬರುತ್ತೆ. 5:45 ಒಳಗಡೆ ಕಂಪ್ಲೀಟ್ ಮಾಡಿದ್ರೆ 48 ಮಾರ್ಕ್ಸ್ ಬರುತ್ತೆ. ಅದರಿಂದ ಪುಲ್ಲಪ್ಸ್ ಇರುತ್ತೆ. ನೆಕ್ಸ್ಟು ಆ ಪುಲ್ಲಪ್ಸ್ ಬಂದು 10 ಪುಲ್ಲಪ್ಸ್ ಹೊಡೆದ್ರೆ 40 ಮಾರ್ಕ್ಸ್ ಸಿಗುತ್ತೆ. ಮತ್ತು 6 ಮಾಡಿದ್ರೆ ಜಸ್ಟ್ ಪಾಸ್ ಆಗ್ತೀರಾ. ಅದಾಗಿದ ತಕ್ಷಣ ಮತ್ತೆ ಇದು ಜಿಗ್ಜಾಗ್ ಇರುತ್ತೆ. ಜಿಗ್ಜಾಗ್ ಏನು ಅಷ್ಟೊಂದು ಕಷ್ಟ ಇರಲ್ಲ, ತುಂಬ ಈಸಿನೇ ಜಿಗ್ಜಾಗು. ಅದಾಗಿದ ತಕ್ಷಣ 9 ಫೀಟ್ ಲಾಂಗ್ ಜಂಪ್ ಇರುತ್ತೆ. 9 ಫೀಟ್ ಲಾಂಗ್ ಜಂಪ್ ಅದೆಲ್ಲರೂ ಹೊಡಿಬೋದು, ಅದೇನು ಕಷ್ಟ ಇಲ್ಲ. ಅದಾದಮೇಲೆ ಮತ್ತೆ ಫಿಸಿಕಲ್ ಮೆಜರ್ಮೆಂಟ್ ಟೆಸ್ಟ್ ಇರುತ್ತೆ. ಚೆಸ್ಟು, ಹೈಟು, ವೆಯ್ಟ್ ಎಲ್ಲ ಚೆಕ್ ಮಾಡ್ತಾರೆ. ಹೈಟ್ ತಕ್ಕಂಗೆ ವೆಯ್ಟ್ ಇರಬೇಕು. ಹೈಟ್ ಎಷ್ಟಿದ್ದೀರೋ ಅಷ್ಟು ವೆಯ್ಟ್ ಇರಬೇಕು. ವೆಯ್ಟ್ ಇಲ್ಲ ಅಂತಂದರೆ ಅವರೇ ನೀರು, ಬಾಳೆಹಣ್ಣು ನೀವೇನಾದರೂ ಹೋಗೋಕ್ಕೆ ಮುಂಚೆ ತೊಗೊಂಡೋಗ್ರಿ ಬ್ಯಾಗಲ್ಲಿ. ಯಾರು ಹಂಗೆ ಹೋಗ್ಬೇಡ್ರಿ. ಹಂಗೆ ಹೋಗ್ಬಿಟ್ಟು ಆಮೇಲೆ ಮತ್ತೆ ಅಲ್ಲಿಲ್ಲೆಲ್ಲ ಹೋಗ್ಬಿಟ್ಟು ಯಾರ ಕೈಯಲ್ಲೂ ಹೋಗ್ಬಿಟ್ಟು ನೀವು ಅದು ಕೊಡು ಇದು ಕೊಡು ಅಂತ ಕೇಳಿದ್ರೆ ಯಾರೂ ಕೊಡೋಲ್ಲ. ಅವ್ರವ್ರಿಗೆ ಬೇಕಂತ ಅವ್ರವ್ರು ಎಲ್ಲರೂ ಇಟ್ಕೊಂಡಿರ್ತಾರೆ. ಅದರಿಂದ ನೀವು ಹೋಗಿ ಮುಂಚೆನೇ ನೀವೆಲ್ಲರೂ ತೊಗೊಂಡು ಹೋಗ್ಬಿಡಿ. ಇದೇ ಹೇಳ್ತಾ ಇರೋದು. ನೀವು ಹೋಗ್ಬಿಟ್ಟು ನಾಳೆ ಹೋಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಬಿಟ್ಟು ಬನ್ನಿ. ಥ್ಯಾಂಕ್ ಯು. ಸ್ನೇಹಿತರೆ, ನೀವು ತಿಳ್ಕೊಂಡಿದ್ದೀರಾ ರನ್ನಿಂಗ್ ಯಾವ ಥರ ಓಡಬೇಕು. 4 ರೌಂಡ್ ಒಂದು ಮೀಡಿಯಮಲ್ಲಿ ಓಡ್ತಾ ಇರಬೇಕು. ಫಸ್ಟ್ 30-40 ಮಾತ್ರ ಇರಬೇಕು. ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟ ನಮ್ಮ ಕ್ಯಾಂಟೀನ್ ನೋಡಿ. ಅವನಿಗೆ ಆ ಅನುಭವ ಅವನಿಗೆ ತುಂಬಾ ಸಖತ್ತಾಗಿ ಫಸ್ಟ್ ಗ್ರೂಪ್ ಬರಲಿಕ್ಕೆ ಅನುಕೂಲ ಆಗ್ತು. ಅದಕ್ಕೆ ಅವನು ತನ್ನ ಅನುಭವ ಹಂಚ್ಕೊಂಡಿದ್ದಾನೆ. ಖಂಡಿತ ಇದನ್ನು ನೀವು ಕೂಡ ನಾಳೆ ದಿನ ಪ್ರಾಕ್ಟಿಕಲಾಗಿ ಪ್ರಯತ್ನ ಮಾಡಿ ಖಂಡಿತ ನೀವು ಯಶಸ್ಸಾಗ್ತೀರಾ. ಜೊತೆಗೆ ಪುಲಪ್ಸು, ಜಿಗ್ಜಾಗು, 9 ಫೀಟ್ ಹೆಚ್ಚು PST ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾನೆ. ಮಾಹಿತಿ ಕೊಟ್ಟಂಥ ನಮ್ಮ ಅಭ್ಯರ್ಥಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳು. ಓಕೆ, ಮತ್ತು ನಾವು ಸ್ಯಾಮ್ನಲ್ಲಿ ಈ ಥರ ಕ್ಯಾಂಪ್ ಮಾಡಿಕೊಂಡು ಮತ್ತು ಸ್ಯಾಮ್ನಲ್ಲಿ ಕೊಡುವಂಥ ತರಬೇತಿ, ಈ ಥರ ವಾತಾವರಣ ಇಟ್ಕೊಳ್ಳೋದ್ರಿಂದ ಏನು ಲಾಭ ಸಿಕ್ತು ಅನ್ನೋದನ್ನು ಮತ್ತೊಬ್ಬರ ಕ್ಯಾಂಡಿಡೇಟ್ ಹತ್ರ ತಿಳ್ಕೊಳ್ಳೋಣ, ಅವನ ಅನಿಸಿಕೆಗಳನ್ನ ನಾವು ಪಡ್ಕೊಳ್ಳೋಣ. ಜೈ ಹಿಂದ್ ಎಲ್ಲರಿಗೂ. ಈ ಥರ ಕ್ಯಾಂಪು ಇಟ್ಕೊಳೋದ್ರಿಂದ ಒಂದು 2-3 ಡೇಸ್, 1 ವೀಕು, 21 ಮಂತ್ ಬೇಗ ಬರೋದ್ರಿಂದ ಅಲ್ಲಿ ಹೆಂಗಿರುತ್ತೆ ವಾತಾವರಣ, ಈ ಥರ ಹೋಗಿ ಪಾಸಾಗಿ ಬಂದಿರೋ ಅನುಭವದ ಮಾತುಗಳು ಎಲ್ಲ ತಿಳ್ಕೊಳ್ತೀವಿ. ಇದರಿಂದ ಅಲ್ಲಿ ಹೋದ್ರೂ ಅಷ್ಟೊಂದು ಭಯ ಇರಲ್ಲ. ಈ ಥರ ಅಂತ ಸ್ವಲ್ಪ ಆದರೂ ಗೊತ್ತಿರುತ್ತೆ. ಆವಾಗ ತುಂಬ ಜೋಶಲ್ಲಿಂದ ಭಯಪಡ್ದಿರಂಗೆ ಓಡ್ತೀವಿ. ಇದರಲ್ಲಿ ತುಂಬ ಜನ ಪ್ರಾಕ್ಟೀಸ್ ಮಾಡಿದವರು ಇರ್ತಾರೆ, ಮಾಡದೇ ಇರೋರು ಇರ್ತಾರೆ. ಬಟ್ ಅವ್ರು ಹೇಳಿದ್ರು ಪ್ರಾಕ್ಟೀಸ್ ಮಾಡಿದ್ರೇ ಆಗುತ್ತೆ, ಇಲ್ಲಾಂದರೆ ಆಗಲ್ಲ ಅಂತ. ಅದು ನಿಜನೇ. ಬಟ್ ಲಕ್ ಅನ್ನೋದು ಎಲ್ಲಿ ಏನಾಗುತ್ತೋ ಚೇಂಜ್ ಮಾಡುತ್ತೋ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಹೋದ್ಮೇಲೆ ನಮ್ಮ ಭರವಸೆ, ನಮ್ಮ ಕಾನ್ಫಿಡೆನ್ಸಿಂದ ಭಯಪಡ್ದಿರಂಗೆ ಯಾವುದು ಮನಸ್ಸಿಗೆ ಹಾಕ್ಕೊಂಡು ಸುಸ್ತಾದ್ರೂ ಮನಸ್ಸಿಗೆ ಹಾಕ್ಕೊಂಡಿದ್ರೆ ನಮ್ಮ ಹಿಂದೇನು ಮುಂದೇನು ಗೊತ್ತಿಲ್ದಂಗೆ ನಾವು 4 ರೌಂಡ್ ಫಿನಿಷ್ ಮಾಡಬೇಕು ಅಂತ ತಲೆಯಿಂದ ಇಟ್ಕೊಂಡು ಓಡಿದ್ರೆ ಎಂಥವ್ರು ಬೇಕಾದರೆ ಓಡ್ತಾರೆ. ಬಟ್ ಓಡ್ತೀವಿ ಅಂತ ಪ್ರಾಕ್ಟೀಸ್ ಮಾಡ್ದಂಗೆ ಇರಬಾರ್ದು. ನಮ್ಮ ಕೈಲಾದಷ್ಟು ನಾವು ಪ್ರಾಕ್ಟೀಸ್ ಮಾಡಬೇಕು. ಮತ್ತು ಐಟಲ್ಲಿ ಇವತ್ತು ತುಂಬ ಜನನ ತೆಗೆದಾಕ್ತರು. ಅದರ ಸ್ಟಾರ್ಟಿಂಗು ಹೋಗಿದ ತಕ್ಷಣ ಮಕ್ಕಳನ್ನ ಕೊಡು ಸ್ವಲ್ಪ ಕಡಿಮೆ ಇರೋರನ್ನ ತಗೊಂಡ್ರು. ಮತ್ತು ಅವ್ರಿಗೆ ಜನಸಂಖ್ಯೆ ನೋಡಿಬಿಟ್ಟು ತುಂಬ ಐಟ್ ಇರೋದ್ರಲ್ಲಿ ತುಂಬ ಜನನ ಮಾಡಿಬಿಟ್ರು. 170, 169 ಇರೋರು ಕೂಡ ಮತ್ತು ತೆಗೆದುಬಿಟ್ರು. ಅವ್ರು ತುಂಬ ನಮ್ಮ ನೋಡಿದ ತಕ್ಷಣ ನಮಗೆ ಬೇಜಾರಾಯಿತು. ಮತ್ತು ಅವ್ರು 2 ಸರಿ ಬಂದು ಫಸ್ಟು ಅಲ್ಲಿ ಆರ್ಮಿ ಅಂತ ಡಿಸಿಪ್ಲಿನ್ ನೋಡ್ತಾರೆ. ಅವರು ಹೈಟ್ ಸ್ವಲ್ಪ ಹೆಚ್ಚು ಕಮ್ಮಿ ಸ್ವಲ್ಪ ಕಡಿಮೆ ಇದ್ರೂ ಕರೆಕ್ಟಾಗಿ ಏರ್ ಕಟ್ಟಿಂಗ್ ಇರಬೇಕು. ಮತ್ತು ವಾಲೆಗಿಲೆ ಏನೂ ಇರಬಾರ್ದು. ಅವ್ರು ಹೈಟ್ ಹೆಂಗೆ ನಿಲ್ಲಿಸ್ತಾರೋ ಅದೇ ಥರನೇ ಕ್ಲೀನಾಗಿ ನಿಂತ್ಕೋಬೇಕು. ಅವ್ರು 1 ಇಂಚ್ 2 ಇಂಚ್ ಕಡಿಮೆ ಇದ್ರೂ ಒಳಗಡೆ ತಗೊತಾರೆ. ಅದು ಬಿಟ್ಬಿಟ್ಟು ಕೂದಲಿಂಗ್ ಬಿಟ್ಕೊಂಡು ಈ ವಾಲೆ ಎಲ್ಲ ತಗೊಂಡು ವಿತೌಟ್ ಬ್ರೇಡ್ ಬಿಟ್ಕೊಂಡು ಹೋದರೆ ಕರ್ಕೊಳ್ಳಲ್ಲ. ಮತ್ತು ಹೈಟ್ ಕಡಿಮೆ ಇದ್ದೀವಿ ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ.
ಸ್ಪೋರ್ಟ್ಸ್ ಯಾವ್ದಾನ ಸರ್ಟಿಫಿಕೇಟ್ ಇದ್ದರೆ, ಇಲ್ಲಾಂದರೆ NC ಸರ್ಟಿಫಿಕೇಟ್ ಇದ್ದರೆ, ಮತ್ತು ಏನಾರ ಯಾವ್ದಾನ ಸರ್ಟಿಫಿಕೇಟ್ ಇದ್ದರೆ ಅಲ್ಲಿ ಹೋಗಿ ಕೇಳ್ಕೊಳ್ಳಿ. ಒಂಥರ ನಿಮ್ಮ ಮುಖ ಎಕ್ಸ್ಪ್ರೆಷನ್ ಚೇಂಜ್ ಮಾಡಿ ನೋಡಿ. ಮತ್ತು ಅದೆಲ್ಲ ಆಗಿಲ್ಲ ಅಂದರೆ ಲಾಸ್ಟಲ್ಲಿ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಒಂದು ಸರಿ ಹೋಗಿ. ಇವತ್ತು ಎಷ್ಟೋ ಜನ ಸರ್ಟಿಫಿಕೇಟು NCC ಇಲ್ಲದೇ ಇದ್ರೂ ಸಹ ಲಾಸ್ಟಲ್ಲಿ ಹೋಗಿ ಏನೋ ಒಂಥರ ಕೇಳಿಕೊಂಡು ಒಳಗಡೆ ಹೋಗೋ ಅಷ್ಟೇ ಒಂದು ಹೈಟು, ಒಳಗಡೆ ಹೋದ್ಮೇಲೆ 166 ಅಷ್ಟೇ ತೊಗೊತಾರೆ. ಕರೆಕ್ಟಾಗಿ 166 ಇದ್ದರೆ ಸಾಕು ತೊಗೊತಾರೆ. ಇನ್ನು ಚೆಸ್ಟ್ ಅಂತೀರ 77 ಅಲ್ಲ 76 ಇದ್ರೂ ತೊಗೊತಾರೆ. ಫಸ್ಟು ಒಳಗಡೆ ಹೋಗ್ಬೇಕಷ್ಟೆ. ಒಳಗಡೆ ಹೋಗಿ ಪ್ರಾಕ್ಟೀಸ್ ಮಾಡಿ ಇಲ್ಲಿ ಸ್ವಲ್ಪ ದಿನ ಬೇಗ ಬಂದು ತಿಳ್ಕೊಳ್ಳಿ. ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಆಗುತ್ತೆ. ಎಲ್ಲರಿಗೂ ಆಲ್ ದ ಬೆಸ್ಟ್. ನಾನು ಅಕಾಡೆಮಿಯಲ್ಲಿ 3 ಮಂತ್ಸ್ ಇದ್ದೆ. ನಾನು ಆಲ್ರೆಡಿ ಮಡಿಕೇರಿಯಲ್ಲಿ ಒಂದು ಸರಿ ರ್ಯಾಲಿ ಅಟೆಂಡ್ ಮಾಡಿದ್ದೆ. ಅದರಲ್ಲಿ ಐಟಲ್ ಹೋಯಿತು. ಮತ್ತು ಕಿತ್ತೂರು ನಿಮ್ಮ ಚೆನ್ನಮ್ಮ ಸ್ಟೇಡಿಯಂ ಬೆಂಗಳೂರಲ್ಲಿ ರ್ಯಾಲಿ ಅಟೆಂಡ್ ಮಾಡಿದೆ. ಆವಾಗ ಸರ್ ಪರಿಚಯ ಆದರು. ಯಾಕೆ ನಾನು ರನ್ನಿಂಗ್ ಅವಾಗ ಬೆಂಗಳೂರಲ್ಲಿ ಸ್ಟೇಡಿಯಮಲ್ಲಿ ಓಡಿದಾಗ 1.5 ರೌಂಡು ಸ್ಟಾಪ್ ಮಾಡಿಬಿಟ್ಟು ಸುಸ್ತಾಗೋದೆ, ಬಾಯಾರಿಕೆ ಬಂತು. ಯಾಕೆ ನಾನು ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕಾಗ್ತಿಲ್ಲ, ಒಂದು ಸರಿ ಅಕಾಡೆಮಿಗೆ ಟ್ರೈ ಮಾಡಿ ನೋಡೋಣ ಅಂತ ಅಕಾಡೆಮಿಗೆ ಹೋದೆ. ಸರ್ ಕೊಟ್ಟು ಟೀಚಿಂಗು, ಅವರು ಪ್ರೋತ್ಸಾಹ, ಅಲ್ಲಿರೋ ವಾತಾವರಣ, ಹುಡುಗರು ಸಪೋರ್ಟು ಹೆಂಗಿರುತ್ತೆ ಅಂದರೆ ಎಲ್ಲ ಕಡೆ ಒಬ್ಬರಿಗೆ ಯಾವತ್ತು ಒಂದು ಹೇಳ್ತೀನಿ, ಯಾರಿಗೆ ಆಗಲ್ಲ, ನನ್ನ ಕೈಲಿ ಆಗೋದಿಲ್ಲ, ಮನೆಯಲ್ಲಿ ಪ್ರಾಕ್ಟೀಸ್ ಮಾಡೋದಿಲ್ಲ, ನಿಮ್ಗೆ ಆಗೋದಿಲ್ಲ ಅನ್ನೋರಿಗೆ ಅಕಾಡೆಮಿಗೆ ಹೋಗಿ ಒಂದು 3 ಮಂತ್ಸ್ ಇರಲೇಬೇಕಾಗಿಲ್ಲ. ನೀವು 1 ಮಂತ್ ನೋಡಿ, 1 ಮಂತ್ ನೋಡಿದ್ಮೇಲೆ ಮತ್ತೇನ ಅಲ್ಲಿ ಚೆನ್ನಾಗಿದ್ದರೆ ಇನ್ನೊಂದು 2 ಮಂತ್ಸ್ ನೀವೇ ಆಟೋಮೆಟಿಕ್ ಇರ್ತೀರ. ಅಷ್ಟು ಪ್ರಾಕ್ಟೀಸ್ ಕೊಡ್ತಾರೆ. ಅಷ್ಟು ನೀವು ಅಲ್ಲೋನು ಪ್ರಾಕ್ಟೀಸ್ ಮಾಡಿದ್ರೆ ರ್ಯಾಲಿ ಅನ್ನೋದೇ ಭಯ ಇರಲ್ಲ ನಿಮಗೆ. ಖಂಡಿತ ಓಡ್ತೀರಂತ ಮನಸ್ಸಲ್ಲಿ 99% ಭರವಸೆ ಕೊಡ್ತಾರೆ ಸರ್. ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ಏನೋ ಆಗಿಲ್ಲ ಅಂದರೆ. ಥ್ಯಾಂಕ್ ಯು. ತನ್ನ ಅನುಭವ ಅನಿಸಿಕೆಗಳನ್ನ ಹಂಚಿಕೊಂಡಂಥ ನಮ್ಮ ಸ್ಯಾಮ್ನ ಎಲ್ಲ ಅಭ್ಯರ್ಥಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು.